ವಾರಕ್ಕೆ 2 ದಿನ ಮಾತ್ರ ಪಿಡಿಒ ಬರ್ತಾರೆ. ತಾತ್ಕಾಲಿಕ ಪಿಡಿಒ ವಿರುದ್ಧ ಗ್ರಾಮಸ್ಥರ ಆಕ್ರೋಶ. ದೇವನಹಳ್ಳಿ ತಾಲೂಕಿನ ಮಂಡಿಬೆಲೆ ಗ್ರಾಮ ಪಂಚಾಯಿತಿ ಪಿಡಿಒಗಳು ಕಳ್ಳಾಟ ಆಡ್ತಾ ಇದ್ದು, ಪಿಡಿಒ ಅವರಿಂದ ಜನರಿಗೆ ಯಾವುದೇ ಕೆಲಸ ಆಗ್ತಾ ಇಲ್ಲ ಎಂದು ಗ್ರಾಮಸ್ಥರು ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ಮಂಡಿಬೆಲೆ ಗ್ರಾಮ ಪಂಚಾಯಿತಿಯ ಪಿಡಿಒ ಅವರು ಬೇರೆಡೆಗೆ ವರ್ಗಾವಣೆಯಾಗಿದ್ದು, ಮುನಿರಾಜು ಎಂಬುವವರನ್ನ ತಾತ್ಕಾಲಿಕವಾಗಿ ಪಿಡಿಒ ಆಗಿ ನೇಮಕ ಮಾಡಲಾಗಿದೆ. ಆದರೆ ಈ ಪಿಡಿಒ ಸರಿಯಾದ ಸಮಯಕ್ಕೆ ಗ್ರಾಮ ಪಂಚಾಯಿತಿಗೆ ಬಾರದೇ ಇರುವುದರಿಂದ ಗ್ರಾಮದಲ್ಲಿ ಯಾವುದೇ ಕೆಲಸಗಳು ಆಗ್ತಾ ಇಲ್ಲ ಎಂದು ಗ್ರಾಮಸ್ಥರು ಆಕ್ರೋಶವನ್ನ ಹೊರಹಾಕಿದ್ರು. ಇನ್ನು ಮಂಡಿಬೆಲೆ ಗ್ರಾಮ ಪಂಚಾಯಿತಿಯ ಟೆಂಪರವರಿ ಪಿಡಿಒ ಮುನಿರಾಜು ಅವರು ವಾರಕ್ಕೆ 2 ದಿನ ಮಾತ್ರ ಬರ್ತಾರೆ. ಅದರಲ್ಲೂ ಬೆಳಗ್ಗೆ 10:30ರವರೆಗೆ ಬರ್ತಾರೆ. ಮೀಟಿಂಗ್ ಇದೆ, ಅದು ಇದೆ, ಇದು ಇದೆ ಅಂತ ಸಬೂಬ್ ಹೇಳಿಕೊಂಡು ಮಧ್ಯಾಹ್ನವೇ ಹೋಗ್ತಾರೆ. ಗ್ರಾಮದ ಸಮಸ್ಯೆಗಳ ಬಗ್ಗೆ ಅವರಿಗೆ ಕಿಂಚಿತ್ತೂ ಕಾಳಜಿ ಇಲ್ಲ. ಈ ಗ್ರಾಮಕ್ಕೆ ರಸ್ತೆ ಇಲ್ಲದೆ ಇಲ್ಲಿನ ಜನರು ಕಳೆದ 5 ವರ್ಷದಿಂದ ಪರದಾಡ್ತಾ ಇದ್ರು. ಪಿಡಿಒ ಮಾತ್ರ ಕ್ಯಾರೆಯಂತಿಲ್ಲ ಅಂತ ಗ್ರಾಮಸ್ಥರು ಕಿಡಿಕಾರಿದ್ರು. ಪಿಡಿಒ ಅವರು ವರ್ಗಾವಣೆ ಆದ್ಮೇಲೆ ತಾತ್ಕಾಲಿಕವಾಗಿ ಒಬ್ರು ಮುನ್ರಾಜು ಅಂತ ಬಂದ್ರು. ಅವರಿಗೆ ವಾರಕ್ಕೆ 2 ಪಂಚಾಯತಿಗೆ ಹೋಗೋದ್ರಿಂದ ಇಲ್ಲಿ 2 ದಿನ ಅದಕ್ಕೆ ಕಾರ್ಯನಿರ್ವಹಣೆ ಮಾಡೋದಕ್ಕೆ ಹಾಕಿದ್ರು. ಬರ್ತಾರೆ 10 ಗಂಟೆಗೆ ಬರ್ತಾರೆ, 2 ಗಂಟೆಗೆ ಫೋನ್ ಇಟ್ಕೊಳೋದು, ನನಗೆ ಒತ್ತಡ ಬಂತು, ಅಲ್ಲಿಂದ ಬಂತು, ಅಲ್ಲಿ ಕೇಸ್ ಇದೆ, ಇಲ್ಲಿ ಕೇಸ್ ಇದೆ, ಯಾವುದೋ ಪಂಚಾಯತಿ ಕೇಸ್ಗಳು ಅಂತ ಹೋಗ್ತಾರೆ. ಅವ್ರಿಗೆ ಸಮಸ್ಯೆಗಳು ಅವ್ರು ನೋಡ್ಕೊಂಡ್ವಾಗ ಪಂಚಾಯತಿ ಕೆಲಸ ಏನ್ ಮಾಡ್ತಾರೆ ಅವರು ಪಿಡಿಒ ಆಗಿ? ಅಂತ ಪಿಡಿಒ ಇಲ್ಲಿ ಏನಕ್ಕೆ ಇರಬೇಕು? ನಮ್ಮ ಪರ್ಮನೆಂಟ್ ಒಬ್ಬ ಪಿಡಿಒನ ಮಾಡ್ಕೊಡ್ಲಿ. ಇಲ್ಲ ಪಂಚಾಯತಿ ಡೈರೆಕ್ಟರ್ಗಳಾಗ್ಲಿ ಪ್ರೆಸಿಡೆಂಟ್ಗಳಾಗ್ಲಿ ಏನು ಮಾಡ್ತಾ ಇದೆ ಅಂತ ಒಬ್ರು ಬಂದು ಕೇಳ್ತಾ ಇಲ್ಲ. ಅವ್ನು ಬರೋದು ಯಾವಾಗ ಅವ್ನ ಇಷ್ಟ, ಏನೋ ಬರೋದು ಅವನದೇ ಒಂದು ಸರ್ವಾಧಿಕಾರಿ ಇದ್ದಂಗೆ. ಅವನಿಷ್ಟಕ್ಕೆ ಬರ್ತಾನೆ, ಅವನಿಷ್ಟಕ್ಕೆ ಹೋಗ್ತಾನೆ, ಕೇಳೋರಿಲ್ಲ ಹೇಳೋರಿಲ್ಲ. ಹಂಗಾಗಿದೆ ಈ ಪಂಚಾಯತಿಯಲ್ಲಿ. ಸಮಸ್ಯೆ ಇದೆ ಇಂಥ ಊರಲ್ಲಿ ಬಂದ್ರೆ 5 ನಿಮಿಷ ನಿಂತ್ಕೋತಾನೆ, ತಿರ್ಗಿ ಅಲ್ಲೇನೋ ಸ್ವಲ್ಪ ಗಲಾಟೆ ಹತ್ತಿದಂಗೆ ಯಾವ್ದೋ ಫೋನ್ ಬಂತ ಈಚಿಕೊಂಡು ಹಂಗೆ ಗಾಡಿ ಹಾಕೊಂಡು ತಿರ್ಗಿ ಅಲ್ಲಿಂದ ಪರಾರಿ. ಇಂಥ ಪಿಡಿಒ ಇದ್ರೆ ಊರಾಗ ಏನ್ ಕೆಲಸ ಮಾಡ್ತಾರೆ? ಸರಿ, ಪಿಡಿಒ ಕೆಲಸ ಮಾಡ್ತೀನಿ ಈಗಲೇ ಅವರು ಬರೋದನ್ನ ಕೇಳ್ತಾ ಇಲ್ವಲ್ಲ, ಎಷ್ಟೊತ್ತು ಬರ್ತಾ ಇದೆಯಾ, ನೀನ್ ಏನ್ ಕೆಲಸ ಮಾಡ್ತಾ ಒಬ್ಬ ಡೈರೆಕ್ಟರ್ ಆಗ್ಲಿ ಮೆಂಬರ್ಗಳಾಗ್ಲಿ ಕೇಳ್ತಾ ಇಲ್ಲ ಪಿಡಿಒನ. ನಾವು ಗೆಲ್ಸಿದಂತ ಪ್ರತಿನಿಧಿಗಳನ್ನ ಪಂಚಾಯತಿಯಲ್ಲಿ ಇದಾರೆ, ಏನು ಪಂಚಾಯತಿಯಲ್ಲಿ ಗೆದ್ದಂತ ಚುನಾಯಿತ ಪ್ರತಿನಿಧಿಗಳಿದ್ದಾರೆ. ಅವರೇ ಪಿಡಿಒ ವಾರಕ್ಕೆ 2 ಟೈಮ್ ಬರೋನು ಎಷ್ಟು ಅವರ್ ಕೆಲಸ ಮಾಡ್ತಾನೆ ಅಂತ ಈ ಪ್ರತಿನಿಧಿಗಳೇ ಕೇಳ್ತಾ ಇಲ್ಲ. ಇನ್ನು ಸಾರ್ವಜನಿಕರು ಅವ್ರವ್ರ ಮನೆ ಕೆಲಸಗಳು ಅವ್ರವ್ರದೇ ಒತ್ತಡದಾಗ ಇರ್ತಾರೆ. ಅವ್ರೇನು ದಿನ ಬಂದು ಇಲ್ಲಿ ಕಾಯ್ಕೊಂಡು ಕೇಳಕ್ಕಾಗುತ್ತಾ? ಅದನ್ನ ಮೆಂಬರ್ಗಳು ಕೇಳ್ಬೇಕು. ಜನಗಳು ನಮ್ಮನ್ನು ಬಂದು ಕೇಳ್ತಾರಲ್ಲಪ್ಪ, ನೀನ್ ಏನ್ ಮಾಡ್ತಾ ಇದೀಯಾ, ಅವ್ರ ಸಮಸ್ಯೆ ಏನ್ ಬಗೆಹರಿಸ್ತಾ ಇದೀಯಾ ಅಂತ ಈ ಮೆಂಬರ್ಗಳು ಜನಪ್ರತಿನಿಧಿಗಳು ಕೇಳ್ಬೇಕು. ಅಲ್ಲಿ ಕೂತಿರೋಂಥವ್ರು ಇಷ್ಟ, ಇನ್ನೇನಿಲ್ಲ. ಪ್ರಶ್ನೆ ಮಾಡ್ತಾ ಇಲ್ಲ. ನಮ್ಮೂರಿಂದ ಒಬ್ಬ ಪ್ರಭಾವಿ ನಮ್ಮ ಭಾಮೈದ್ನ ಕೇಶಮೂರ್ತಿ ಗೆದ್ದ. ಇವತ್ತು ಅವನೆಲ್ಲ ದೊಡ್ಡ ನ್ಯಾಷನಲ್ ಲೆವೆಲ್ ಮೆಂಬರ್ಶಿಪ್ ಗಳಲ್ಲಿ ಓಡಾಡ್ಕೊಂಡಿದ್ದಾನೆ. ಊರ್ ಕಡೆ ತಿರುಗಿ ನೋಡಲ್ಲ. ಅವ್ನಿಗೆ ಇಷ್ಟ ಬಂದಾಗ ಯಾವ್ದೋ ಅವ್ನ್ ಬೇಕಾದವ್ರು ತೊಂದರೆ ಆದಾಗ ಫೋನ್ ಹಾಕಿರೋ ಮಾತ್ರ ಬರ್ತಾನೆ, ಅವ್ರ ಸಮಸ್ಯೆ ಬಗೆಹರಿಸ್ಬಿಟ್ಟು ಹೋಗ್ತಾನೆ. ಇನ್ನು ಬೇಕಿದ್ದಕ್ಕೆ ಯಾವ್ದಕ್ಕೂ ಬರಲ್ಲ. ಅಂತವ್ರು ಏನಕ್ಕೆ ಪಂಚಾಯತಿಲಿ ಮೆಂಬರ್ಗಳಾಗ್ಬೇಕು? ಅವ್ರಿಗೆ ಅಷ್ಟು ಹಣಫಲ ಇನ್ನೊಂದು ಎಲ್ಲ ಇದ್ದಾಗ ಇಂಥ ಸಣ್ಣ ಪುಟ್ಟ. ಇನ್ನು ಮಂಡಿಬೆಲೆ ಗ್ರಾಮ ಪಂಚಾಯಿತಿಯಲ್ಲಿ ನಾನಾ ಸಮಸ್ಯೆಗಳಿದ್ದು ಸಮಸ್ಯೆಯನ್ನ ಆಲಿಸ್ತಾ ಇಲ್ಲ ಎಂದು ಸಾರ್ವಜನಿಕರು ದೂರನ್ನ ನೀಡಿದ ಬೆನ್ನಲ್ಲೇ ಸ್ಥಳಕ್ಕೆ ಪಂಚಾಯಿತಿ ಇಒ ಶ್ರೀನಾಥ್ ಸ್ಥಳಕ್ಕೆ ಭೇಟಿಯನ್ನ ನೀಡಿ ಗ್ರಾಮಸ್ಥರ ಅಹವಾಲನ್ನ ಸ್ವೀಕರಿಸಿದ್ರು. ಆದರೆ ಗ್ರಾಮಸ್ಥರ ಮನವಿಯನ್ನ ಸ್ವೀಕರಿಸಿ ಪರಿಹಾರ ಬಗೆಹರಿಸದೆ ಇಒ ಸ್ಥಳದಿಂದ ಕಾಲ್ಕಿದ್ರು. ಈ ವೇಳೆ ಮಾತನಾಡಿದ ಅವರು, ಮಂಡಿಬೆಲೆ ಗ್ರಾಮ ಪಂಚಾಯಿತಿಗೆ ತಾತ್ಕಾಲಿಕವಾಗಿ ಪಿಡಿಒ ಒಬ್ಬರನ್ನ ನೇಮಕ ಮಾಡಲಾಗಿದೆ. ಅವರು 2 ಗ್ರಾಮ ಪಂಚಾಯಿತಿ ನೋಡ್ಕೊಳ್ತಾ ಇರೋದ್ರಿಂದ ಸಮಸ್ಯೆ ಆಗ್ತಾ ಇದೆ ಅಷ್ಟೇ. ಇನ್ನು 2-3 ದಿನದಲ್ಲಿ ಹೊಸ ಪಿಡಿಒ ಅವರನ್ನ ನೇಮಕ ಮಾಡಿಕೊಳ್ಳಲಾಗುವುದೆಂದು ಇಒ ಶ್ರೀನಾಥ್ ತಿಳಿಸಿದ್ದಾರೆ. ಪಬ್ಲಿಕ್ ಅರ್ಜಿಗಳು ಸಂಬಂಧಪಟ್ಟಂತೆ ನನಗೆ ಮಂಡಿಬೆಲೆ ಗ್ರಾಮ ಪಂಚಾಯಿತಿಗೆ ಕೆಲವು ದೂರವಾಣಿ ಕರೆ ಬಂದಿತ್ತು. ಹಾಗಾಗಿ ನಾನು ಸ್ಥಳಕ್ಕೆ ಬಂದಿದ್ದೀನಿ. ಕೆಲವು ಅರ್ಜಿಗಳ ವಿಷಯವಾಗಿ ಸ್ವಲ್ಪ ಡಿಲೇ ಮಾಡಿದ್ದಾರೆ, ನಾನು ಅಬ್ಸರ್ವ್ ಮಾಡಿದ್ದೀನಿ. ಲೋಕಲ್ ಅಲ್ಲಿ ಸ್ಥಳದಲ್ಲಿ ಏನೋ ಇವರೇನೋ ಒತ್ತುವರಿ ತೆರವು ಮಾಡ್ಲಿಕ್ಕೆ ಹೋದಾಗ ಏನೋ ಸಮಸ್ಯೆ ಇದೆ ಅನ್ನೋ ಒಂದು ರೀಸನ್ಗೆ ಇದು ಮಾಡಿದ್ದಾರೆ. ಪಿಡಿಒ ಡೈರೆಕ್ಷನ್ ಕೊಟ್ಟಿದ್ದೀನಿ. ಸಂಬಂಧಪಟ್ಟಂತ ವಾಸ್ತವವಾಗಿ ದಾರಿ ಇತ್ತು ಅಂತ ಹೇಳಿದ್ರೆ ಅದನ್ನ ತೆರವು ಮಾಡೋ ಸಂಬಂಧಪಟ್ಟಂತ ಕ್ರಮ ತಗೊಳ್ಳಿ ಅಂತ ಹೇಳಿ. ಜೊತೆಗೆ ಪಿಡಿಒ ಅವರು ಕೂಡ ಇಲ್ಲಿ ಖಾಲಿ ಇತ್ತು. ನಮ್ಮ ಗೋಪಾಲರಾವ್ ಅವರು ನಿವೃತ್ತಿ ಆದ್ಮೇಲೆ ಹುದ್ದೆ ಖಾಲಿ ಇರೋದಕ್ಕೆ ಪಕ್ಕದಲ್ಲಿ ಚನ್ನರಾಯಪಟ್ಟಣ ಪಿಡಿಒನ ಚಾರ್ಜ್ ಹಾಕಿದ್ವಿ. ಈಗ ಹೊಸದಾಗಿ ಪಿಡಿಒ ಸರ್ಕಾರದಿಂದನೇ ಒಬ್ಬರನ್ನ ಪಿಡಿಒನ ನೇಮಕ ಮಾಡಿದ್ದಾರೆ. ಬಹುತೇಕ ಅವರು ಒಂದು 2-3 ಡೇಸ್ ಅಲ್ಲಿ ಬಂದು ಇಲ್ಲಿ ರಿಪೋರ್ಟ್ ಮಾಡ್ಕೊಬಹುದು. ಹಂತವಾಗಿ ಏನು ಪಬ್ಲಿಕ್ ಪ್ರಾಬ್ಲಮ್ಸ್ ಇದೆಯೋ ಸಾಲ್ವ್ ಮಾಡ್ಲಿಕ್ಕೆ ಹಂತವಾಗಿ ನಾವು ಕ್ರಮ ತಗೊಳ್ಳಿಕ್ಕೆ.
ಒಟ್ನಲ್ಲಿ ಮಂಡಿಬೆಲೆ ಗ್ರಾಮ ಪಂಚಾಯಿತಿಗೆ ಶಾಶ್ವತ ಪಿಡಿಒ ನೇಮಕ ಆಗುವವರೆಗೂ ಗ್ರಾಮದ ಸಮಸ್ಯೆಗಳು ಬಗೆಹರಿಯುವುದಿಲ್ಲ. ಆದಷ್ಟು ಬೇಗ ಈ ಗ್ರಾಮ ಪಂಚಾಯಿತಿಗೆ ಪರ್ಮನೆಂಟ್ ಪಿಡಿಒ ನೇಮಕ ಆಗಲಿ ಎಂದು ಸ್ಥಳೀಯರ ಒತ್ತಾಸೆಯಾಗಿದೆ. ಗ್ರಾಮ ಪಂಚಾಯಿತಿ ಇಒ ಕೊಟ್ಟ ಮಾತಿನಂತೆ ಶಾಶ್ವತ ಪಿಡಿಒ ಅವರನ್ನ ನೇಮಕ ಮಾಡ್ತಾರಾ ಎಂದು ಕಾದು ನೋಡಬೇಕಾಗಿದೆ. ಮೋಹನ್ ಕುಮಾರ್, ಪ್ರಜಾಶಕ್ತಿ ಟಿವಿ, ಚಿಕ್ಕಬಳ್ಳಾಪುರ.